ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಗಾಯ್ಸ್. ಇವತ್ತು ಆ್ಯಕ್ಚುಲಿ ಸಂಡೇ ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎದ್ದು ನೀಟಾಗಿ ಮುಖ ಎಲ್ಲ ತೊಳೆದು ಗಾಯ್ಸ್ ಫ್ರೆಶ್ಶಾಗಿ ಈಗ ತಿಂಡಿ ತಿನ್ನೋಣ ಅಂತ ಬಂದೆ. ನೋಡ್ಬೋದು ಮನೇಲಿ ರೊಟ್ಟಿ ಮತ್ತು ಏನು ಪಲ್ಯ ನಮ್ಮಿದು ಹಾಗಲಕಾಯಿ ಪಲ್ಯ ಮಾಡೋರೆ. ತಿನ್ನಬೇಕು, ಬನ್ನಿ ಗೈಸ್ ತಿನ್ನೋಣ. ನೋಡಿ ತೋರಿಸು ಅಂತ ತೋರಿಸ್ತವ್ರೆ ನಮ್ಮಮ್ಮ. ಇಲ್ಲಿ ಬೆಲ್ಲ ಹಾಕಿದೆಯಾ ಮುಂಚೂರು ಅದಕ್ಕೆ ನೋಡಿ ಗೈಸ್, ಬೆಲ್ಲ ಎಲ್ಲ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ತಿನ್ನೋಣ. ಓಕೆ ಗೈಸ್, ಬನ್ನಿ. ನೋಡಿ ಗೈಸ್, ಒಳ್ಳೆ ಇದು ಅಮ್ಮ ಏನೇನು ಮಿಕ್ಸ್ ಮಾಡಿದ್ಯಮ್ಮ ಇದು ರೊಟ್ಟಿಗೆ? ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಸಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಡೋರೆ. ಬನ್ನಿ ತಿನ್ನೋಣ. ಬರೀ ಹಾಗಲಕಾಯಲ್ಲಿ ತಿನ್ನೋಣ ಅಂತೇಳಿ. ಅಮ್ಮ ಸಖತ್ತಾಯ್ತು ಮಾತ್ರ, ಕೈಯಿಲ್ಲ ಜಾಸ್ತಿ. ತಿಂತಿರಲಿಲ್ಲ ನಾನು ಆ್ಯಕ್ಚುಲಿ ಗೈಸಿದ್ದು. ಸಖತ್ ಕೈ ಇರುತ್ತೆ ಅಂತ ಈಗೀಗ ತಿಂತಾ ಇರೋದು. ಸ್ವಲ್ಪ ಒಂದು ಲೈಟಾಗಿ ಐತೆ ಅಷ್ಟೇ, ಜಾಸ್ತಿ ಇಲ್ಲ. ಓಕೆ ಗೈಸ್, ಮನೇಲಿ ಶ್ರಾವಣ ಅಂತ ಬೇರೆ ಚಿಕನ್ ಏನೂ ಮಾಡ್ತಾಯಿಲ್ಲ. ಇವಾಗ ನೋಡ್ಬೇಕು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೊರ್ಗಡೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೇ ಒಂದು ವೀಕ್ ಮೇಲೆ ಆಯಿತು ಗೈಸ್, ನೋಡೋದ ಏನಾಗುತ್ತೆ ಅಂತ. ಓಕೆ ಗೈಸ್, ನೋಡಿ ಇದು ಚೈನ್ ಎಲ್ಲ ಫುಲ್ ಎಷ್ಟು ಗಲೀಜಾಗಿದೆ ಅಂತ. ಚೈನ್ ಕ್ಲೀನ್ ಮಾಡೋದು. ಇವಾಗ ಸಂಡೇ ಏನೂ ಕೆಲಸ ಇಲ್ಲ, ಸುಮ್ಮನೆ ಫ್ರೀಯಾಗಿ ಮನೇಲಿದ್ದೀನಿ. ಅದ್ರ ಬದಲು ಗಾಡಿದು ಚೈನಾರು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ಡೀಸೆಲ್ಲು ಮತ್ತು ಇದರಲ್ಲೇ ಕ್ಲೀನ್ ಮಾಡೋದಾನೆ ಯಾವಾಗಲೂ ಒಂದು ಬಾಟ್ಲಿ ಈ ಥರ ಸ್ಟಾಕ್ ತಂದು ಮಡಿಕೊಬಿಟ್ಟಿರ್ತೀನಿ. ಒಂದು 50 ರೂಪಾಯಿಗೆ ಕೊಡ್ತಾರೆ ಗೈಸ್. ಈ ಥರ ಸಾಕೋದು ಒಂದು 5-6 ಸತಿ ಬರುತ್ತೆ ಡೀಸೆಲ್ಲು ಚೈನ್ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ಗೈಸ್, ಏನು ತೊಂದರೆ ಇಲ್ಲ. ನೋಡಿ ಬನ್ನಿ ಗೈಸ್, ಕ್ಲೀನ್ ಮಾಡೋದು ತೋರಿಸ್ತೀನಿ. ನೋಡಿ ಇವಾಗ ಹಿಂಗಿದೆ, ಇದರಲ್ಲಿ ಹಿಂಗೆ ಕಾಣ್ತಾ ಇರ್ಬೋದು. ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಇದಾಗಿದೆ. ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ ಅನ್ಸುತ್ತೆ. ಓಕೆ ಬನ್ನಿ ಗೈಸ್, ಕ್ಲೀನ್ ಮಾಡೋಣ. ನೋಡಿ ಗೈಸ್, ಈ ಥರ ಸ್ವಲ್ಪ ಹಿಂಗೆಲ್ಲ ಹಾಕಿ ಆಯಿಲ್ ಡೀಸೆಲೆಲ್ಲ ಹಾಕಿದ್ರೆ ನೋಡಿ ಗೈಸ್ ಯಾವ ಥರ ಕ್ಲೀನ್ ಆಯಿತು ಅಂತ. ನೋಡಿ ನೋಡಿ ಯಾವ ಥರ ಗಾಡಿ ನೋಡಿ ಗೈಸ್ ಯಾವ ಥರ ಕ್ಲೀನ್ ಆಗಿದೆ ಗಾಡಿ. ಚೈನ್ ಇದೆಲ್ಲ ಕ್ಲೀನ್ ಮಾಡಿರೋದು ನೋಡ್ಬೋದು. ನೋಡಿ ಚೂರು ಅಷ್ಟು ಕ್ಲೀನ್ ಒಂದು ಚೂರು ಇಲ್ಲ ಮಣ್ಣು. ನೋಡಿ ಗೈಸ್, ಒಂದೇ ಒಂದು ಚೂರು ನೋಡಿ, ಫುಲ್ಲು ನೀಟಾಗಿ ಕ್ಲೀನಾಗಿದೆ. ಸುಮ್ಮನೆ 250-300 ರೂಪಾಯಿ ಬಂಡವಾಳ ಹಾಕೋಕ್ಕಿಂತ 50 ರೂಪಾಯಿ ಈ ಥರ ತಂದು ಮಡಿಕೊಬಿಟ್ರೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಅಂದರೆ ನೀವು ಇಲ್ಲಿಗೆಲ್ಲ ಹಾಕಿದ್ರೆ ಏನು ತೊಂದರೆ ಇಲ್ಲ. ಅಲ್ಲೆಲ್ಲ ಮಣ್ಣು ಡಸ್ಟು ಇದೆಲ್ಲ ಕೂತಿರುತ್ತೆ ನೋಡಿ. ಈಗ ಹೋಗಿ ಒಂದು ವಾಶ್ ಮಾಡಿಸ್ಕೊಂಬಿಟ್ರೆ ಫುಲ್ಲು ಒಂದು ಚೂರು ಮಣ್ಣಿರಲಿಲ್ಲ ಗಾಡಿ. ನಾನು ಇದೇ ಥರ ಮಾಡೋದು ಯಾವಾಗಲೂ. ನೀವು ಮಾಡಿ ಗೈಸ್. ಓಕೆ ನೋಡ್ದೆ ಈ ವಾಶ್ ನೋಡಿ ಗೈಸ್, ಈ ಥರದೊಂದು ಇದು ತಗೊಬಿಟ್ರೆ ನೀವು ನೋಡಿ ಬ್ರಷ್ನ ನಿಮಗೆ ಎಷ್ಟು ಬರ್ತೈತೆ ಗೊತ್ತಾಯಿತು. 30 ರೂಪಾಯಿ ಅಷ್ಟೇ ಹಾಕಿರೋದು ಇದಕ್ಕೆ ಬಂಡವಾಳ. ಸಖತ್ ರಫ್ ಐತೆ ಬ್ರಷ್. ಮಾರ್ಕೆಟಲ್ಲಿ ಸಿಗುತ್ತೆ ಇದು ಚೈನ್ ಕ್ಲೀನ್ ಮಾಡೋದೇ ಒಂದು ಬ್ರಷ್ ಸಿಗುತ್ತೆ. ಅದು ತಗೊಳ್ಳೋಕ್ಕಿಂತ ಇದು ಬೆಸ್ಟ್. ಇದು ನೋಡಿ ಬರೀ 30 ರೂಪಾಯಿ. ಎಷ್ಟು ನೀಟಾಗಿ ಕ್ಲೀನ್ ಆಗೋದೆ ಗೊತ್ತಾ. ನೀಟಾಗಿ ಕ್ಲೀನ್ ಆಗುತ್ತೆ.
ನೋಡಿ ಗೈಸ್, ನಮ್ಮಮ್ಮ ಸ್ನ್ಯಾಕ್ಸು ಏನು ತಂದಿಲ್ಲ ಅಂದ್ಬಿಟ್ಟು ನಾನೇ ಅವರೇ ಹೋಗಿ ನೆನ್ನೆ ಎಲ್ಲನೂ ತಗೊಬಂದವ್ರೆ ಐಟಮ್ಸು. ನೋಡಿ, ನನಗೂ ಬಿಸ್ಕೆಟ್ ತಿನ್ನು ಅಂತ ಹಿಂಸೆ ಕೊಡ್ತಾವ್ರೆ. ವಾರಕ್ಕೆ 2 ದಿನ ಗೋಬಿ ನೂಡಲ್ಸ್ ಅಂತೂ ಬೇಕೇ ಬೇಕಾಗುತ್ತೆ ನಮ್ಮಮ್ಮಗೆ. ನಾನು ಕೊಡಿಸ್ತಿಲ್ಲ ಅಂತಂದ್ರೂ ಅವರೇ ಹೋಗಾರು ತಿನ್ಕೋತಾರೆ. ನೋಡಿ ಅದಮ್ಮ ತಿಂದೇನೆ ಗೆಲ್ಲುವ. ಈಗ ಶ್ರಾವಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ತಿಂತಿಲ್ಲ ಗೈಸ್. ಅದಕ್ಕೆ ಅವ್ರಿಗೆ ವಾರಕ್ಕೆ 1 ದಿನನಾರೋ ಇಲ್ಲ 2 ದಿನನಾರೋ ನೂಡಲ್ಸ್ ಇಲ್ಲ ಗೋಬಿ ಬೇಕೇ ಬೇಕು. ತಂದ್ಕೊಡೋಣ. ತಂದ್ಕೊಟ್ಟಾದ್ಮೇಲೆ ತಿಂದ್ಬಿಡ್ತಾರೆ. ತಿಂದಾದ್ಮೇಲೆ ನನಗೆ ಅಲ್ಲಿ ಅದು ನೋವು ಇದು ನೋವು, ಹೊಟ್ಟೆ ಒಂಥರ ಇದಾಯ್ತೈತೆ ಅದಾಯ್ತೈತೆ ಅಂತ ಕತೆ ಹೇಳ್ತಾರೆ. ನೋಡಿ ಹೇಳಮ್ಮ ಇದ್ರ ಬಗ್ಗೆ ನಿನಗೆ. ಹಾಂ ಹೇಳಿದ್ರ ಬಗ್ಗೆ ಏನು ಹೇಳೋಣ, ಬೇಜಾರಾಗ್ತೈತೆ. ತಿಂತಾಯಿದ್ದೀವಿ, ನಾನ್ ವೆಜ್ ತಿನ್ನೋಲ್ವ, ಅದಕ್ಕೂ ತಿಂತಾಯಿದ್ದೀವಿ ಅಷ್ಟೇ. ನಾನ್ ವೆಜ್ ತಂದ್ಕೊಡ್ತೀನಿ, ಮಾಡು. ಮಾಡಲ್ಲ, ಇನ್ನು 15 ದಿವಸ. ಇವತ್ತು 15 ದಿವಸಕ್ಕೆ, ಇನ್ನೂ 15 ದಿನಕ್ಕೆ. ಇವತ್ತು 15 ದಿವಸಕ್ಕೆ ಮಾಡ್ಬೋದು. ಓಕೆ ಗೈಸ್, ಬನ್ನಿ ಹೋಗೋಣ. ಗಾಡಿ ಸರ್ವಿಸ್ ಮಾಡ್ಕೊಬರೋಣ. ಇದೆ ಮನೆ ಹತ್ರ ಇರೋದು. ಇಲ್ಲಿ ಇವನ ಹತ್ರ ಹೋಟ್ಲ್ ಐತೆ ನೋಡು, ಇಡ್ಲಿ ಹತ್ತತೀವಲ್ಲ ಅಲ್ಲಿ ಸರ್ವಿಸು. ಏನೋ ಇಲ್ಲ, ಮಣ್ಣಾಗ್ಬಿಟ್ಟೈತೆ ಫುಲ್ ಹಿಂಗಡೆ ಇಲ್ಲ, ನಾನು ನೋಡೇ ಇಲ್ಲ. ಓಕೆ ಬನ್ನಿ ಗೈಸ್. ನೋಡಿ ಗೈಸ್, ಇವಾಗ ಬಂದರೆ ವಾಶ್ ಮಾಡಿಸ್ತಾ ಇದ್ದೀನಿ. ಫುಲ್ ನೀಟಾಗಿ ಗಾಡಿ ರೆಗ್ಯುಲರ್ ಇಲ್ಲ ಮಾಡ್ಸೋದು ನಾನು ಯಾವಾಗಲೂ. ಈಗ ಚೈನೆಲ್ಲ ಒಂದು ಸ್ವಲ್ಪ ಲೂಸ್ ಟೈಟ್ ಮಾಡ್ತೀನಿ. ಲೂಸ್ ಐತೆ ಅಲ್ವಣ ಚೈನು? ಗಾಯ್ಸ್ ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ವಾಶ್ ಮಾಡ್ಕೊಬಂದಿದ್ದೀನಿ. ಇವಾಗ ಫುಲ್ ಗಾಡಿ ಹಂಗೆ ಜಿಗಿ ಅಂತ ಇದೆ, ಹಂಗೆ ಫುಲ್ ನೀಟಾಗಿ ತೊಳ್ಸ್ಕೊಬಂದೆ. ಬಟ್ ಇವಾಗೊಂದು ಮಳೆ ಹೊಡಿತೈತೆ. ಏನು ಹೇಳ್ತೀರಾ? ನೋಡಿ ಚೈನೆಲ್ಲ ಯಾವ ಥರ ಫುಲ್ ನೀಟಾಗಿ ಕ್ಲೀನಾಗಿದೆ ಗೈಸ್. ಹೊಸದಿ ಬಟ್ಟೆ ತಗೊಂಡು ವರ್ಷನ ಅಂದ್ಕೊಂಡಿದ್ದೀನಿ. ವರ್ಷದ ಬೇಡ ಹೋಗೈತವಲ್ಲ. ನೋಡಿ 3 ವರ್ಷ ಆಯಿತು ಗುರು ಗಾಡಿ ತಗೊಂಡು. ನೋಡಿ ಯಾವ ಥರ ಮೇಂಟೈನ್ ಮಾಡಿದ್ದೀನಿ. ಹೊಸ ಗಾಡಿ ಇದ್ದಂಗೆ ಐತಿ. ಇನ್ನು ಓಕೆ ಗೈಸ್, ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಇದು ಹೊರಗಡೆ ಹೋಗ್ಬೇಕು, ಕೆಲಸ ಇದೆ. ಓಕೆ ಗೈಸ್, ಸರ್ವಿಸ್ ಎಲ್ಲ ಬಂದಾದಮೇಲೆ ಒಂದು 3 ಅವರ್ಸ್ ಹಂಗೆ ಬಿಟ್ಟಿದ್ದೆ, ಒಂದು ಸ್ವಲ್ಪ ನೀಟಾಗಿ ಇದಾಗಲಿ ಅಂತ, ಒಣಗಲಿ ಅಂತ. ಇವಾಗ ಚೈನ್ ಲೂಪ್ ಮಾಡ್ತಾಯಿದ್ದೀನಿ. ಮೋಟಿವಲ್ದು ಇತ್ತು ನನ್ನ ಹತ್ರ, ಬಟ್ ಖಾಲಿ ಆಗಿಬಿಟ್ಟಿದೆ ಅದು. ಇವಾಗ ತಾನೇ ಎಸ್ತೆ. ಇವಾಗ ರಾಯಲ್ ಎನ್ಫೀಲ್ಡ್ ಇದೆ ಗೈಸ್, ಇದನ್ನೇ ಹಾಕೋಣ ಬನ್ನಿ. ನೋಡಿ ಯಾವ ಥರ ಇದು ಇದೆ ಮಾಡು. ಗೊತ್ತಿಲ್ಲ ನಮಗೆ. ಬನ್ನಿ ಗೈಸ್ ಮಾಡ್ದ. ಈಗ ಟಕ್ಕಂತ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ನಮ್ಮಮ್ಮ ತುಂಬ ದಿನದಿಂದ ಬುಲೆಟ್ ಜಾರ್ ಬೇಕು ಅಂತ ಇದು ಮಾಡ್ತಿದ್ರು ಗೈಸ್. ಅದಕ್ಕೆ ನೋಡ್ಕೊಬರೋದ ಆದರೆ ತಗೊಳ್ಳೋದ ಅಂತ ಹೋಗ್ತಾಯಿದ್ದೀವಿ. ಹೋಗ್ಬರೋದ ಬನ್ನಿ. ಇವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ತುಂಬ ಸ್ಟೋರ್ಗಳಿದೆ ಗೈಸ್, ಅಲ್ಲಿಗೆ ಹೋಗ್ಬರೋದ. ನಮಗೆ ಪ್ರೈಸಲ್ಲಿ ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಳ್ಳೋದು ಗೈಸ್. ಬನ್ನಿ ಹೋಗೋದ. ಅಲ್ಲೊಂದೈತಲ್ವಾ? ತೋರಿಸಿ. ಬೆಟ್ಟಗಿದೆ ಎಷ್ಟೇ ಸರ್ ಪ್ರೈಸ್ ಇದು? 2,995. ಎಷ್ಟು? 3,000 ಇರೋದು 2,400 ಆಗುತ್ತೆ. ಪಿಜಾನ್ದಿ
ಅಲ್ಲೇ ಇದೆ ತಾಳಿದೆ ಅಲ್ಲಲ್ಲ ನಿಮ್ಮ ಕೈ ಹತ್ತ ಫಸ್ಟ್ ಮುಂದೆ ತೆತ್ಕೊಳ್ಳಿ ಅದಕ್ಕೆ ನೋಡಿ ಈ ಥರದ್ದು ಮಿಕ್ಸಿ ನೋಡಿ ಇವಾಗ ನೋಡ್ತಾ ಇದ್ದೀವಿ ಜಾಜ್ ಬರಲಿ ಬಾ ಒಬ್ರು ನೋಡಿ ಗೈಸ್ ಇವಾಗ ಅಲ್ಲಿ ಎಡಾಫ್ ಗೋಬಿ ಎಡಾಫ್ ನೂಡಲ್ಸ್ ತಿಂದ್ವಿ ನಾನು ನಮ್ಮಮ್ಮ ಇವಾಗ ಫಲೋಡ ತಿನ್ನೋಣ ಅಂತ ಬಂದ್ವಿ ನನ್ನ ಫೇವ್ರೇಟ್ ಗುರು ಇದು ಫ್ರೂಟ್ಸ್ದು ಸಾಲಿಡ್ ಆಗಿರುತ್ತೆ ಓಕೆ ನೋಡಿ ಗೈಸ್ ಫಲೋಡ ತಗೊಂಡ್ರೆ ಯಾವ ಥರದ್ದು ಕೊಟ್ಟವ್ರೆ ಇಷ್ಟೇ ಚಿಕ್ಕ ಕ್ಲಾಸ್ ಆಯ್ತನಮ್ಮ ಹಾಂ ಬನ್ನಿ ಗೈಸ್ ತಿನ್ನೋ ಚೆನ್ನಾಗಿರುತ್ತೆ ಗೈಸ್ ಇವಾಗ ಮನೆಗೆ ಬಂದ್ವಿ ಬಟ್ ನಾವೇನು ಅಂದರೆ ಅಲ್ಲಿ ಶಾಪಲ್ಲಿ ಏನೂ ತಗೊಳ್ಳಿಲ್ಲ ಗೈಸ್ ಏನಕ್ಕೆ ಅಂದರೆ ಅವನು ತುಂಬ ಪ್ರೈಸ್ ಜಾಸ್ತಿ ಹೇಳ್ದ 2800 ಚಿಲ್ಲರೆ ಹೇಳ್ದ ಅದಕ್ಕೆ 350 ವಾಟ್ಸು ಪ್ರೆಸ್ಟೀಜ್ ಕಂಪ್ನಿ ಮತ್ತು ಇನ್ನೊಂದು ಪಿಜಿಯನ್ ಇತ್ತು 2400 ಹೇಳ್ದ ಫೈನಲ್ 2200 ಕೊಡ್ತೀನಿ ಅಂದ ಬಟ್ ನಾನು ಆನ್ಲೈನ್ ಚೆಕ್ ಮಾಡಿದೆ ಬಟ್ ನನಗೆ ಆನ್ಲೈನಲ್ಲಿ ಪ್ರೆಸ್ಟೀಜೇ ನನಗೆ 2200 ರೂಪಾಯಿ ಸಿಕ್ತು ಏನಪ್ಪ ಅಂತಂದರೆ ಇವತ್ತೇ ಡೆಲಿವರಿಗಿದೆ ಅಮೆಝಾನಲ್ಲಿ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀನಿ ಕ್ಯಾಶ್ ಆನ್ ಡೆಲಿವರಿನ ನೋಡಿದೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ರಿಟರ್ನ್ ಎಲ್ಲ ಇದೆ ಆಲ್ರೆಡಿ ಔಟ್ ಆಫ್ ಡೆಲಿವರಿ ಬಂದಿದೆ ಗೈಸ್ ನೋಡಿ ನೋಡ್ಬೋದು ನೀವು ಔಟ್ ಆಫ್ ಡೆಲಿವರಿ ಎಲ್ಲ ಬಂದಿದೆ ಬರ್ಬೋದು ಈ ಸಂಜೆ ಒಳಗಡೆ ಅಂತ ಅನ್ಕೋತೀನಿ ನೋಡಿದ ಗೈಸ್ ಬಂದಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಏನು ಅಂತ ಇದೇ ಪ್ರೈಸ್ಗೆ ಅವನು 2400 ರೂಪಾಯಿ ಹೇಳ್ದ ಈಗ ನನಗೆ ಆ್ಯಕ್ಚುಲಿ ನನಗೇನು 200 ರೂಪಾಯಿ ಜಾಸ್ತಿ ದುಡ್ಡು ಮಿಕ್ತು ಅದು ಇವತ್ತೇ ಡೆಲಿವರಿ ಸಂಜೆ ಒಳಗಡೆ ಬರುತ್ತೆ ಆಲ್ರೆಡಿ ಔಟ್ ಆಫ್ ಡೆಲಿವರಿ ಆಗೈತೆ ಇನ್ನೇನು ಡೆಲಿವರಿ ಆಗಬೇಕು ಅಷ್ಟೇ ಅದು ಓಕೆ ಗೈಸ್ ನೀವು ಗೈಸ್ ನೋಡಿ ಬುಕ್ ಮಾಡಿದ್ದೆ ಆಲ್ರೆಡಿ ಬಂದೇ ಬಿಡ್ತು ಮಧ್ಯಾಹ್ನ ಬುಕ್ ಮಾಡಿದ್ದು ನೋಡ್ಬೋದು ಓಪನ್ ಮಾಡ್ತವ್ರೆ ಮೇಡಮ್ ತೋರಿಸು ನೋಡಿ ಇನ್ನೇನು ಬಂದಿದ್ದಮ್ಮ ಅಷ್ಟೇನಾ ನೋಟ ಬರ್ಬೇಕಲ್ಲ ಇದನ್ನು ಕೇಳಿದ್ಕೆ ಅಲ್ಲಿ ಅವನು 2800 ಹೇಳಿದ ಗೈಸ್ ಇದನ್ನ ಇವಾಗ ನಮಗೆ ಕಮ್ಮಿ ಸಿಕ್ತು 300 ತಾನೆ ಇದು ಹಾಂ ಅವನು ಹುಡುಗಿ ಹಾಂ ನೋಡಿದೆ ಇದು ನೋಡಿ ಇದೆ ತೋರ್ಸ ಕೇಳಿ ಚೆನ್ನಾಗಿ 3 ಆಯಿತು 4 ಜಾರ ಆಯ್ತು ಇವಾಗ ಟೋಟಲ್ ಈ ಥರದ ಇದು ಆಗತ್ತಿದ್ದೀರಿಯಲ್ಲ ನೋಡಿ ಗೈಸ್ ನೋಡ್ಬೋದು ಡಿಸೈನು ಅಗಲಿಕ್ಕೆ ಹಾಕಿದ್ದು ಏನು ಬಂದು ತಾತಿಯಾ ಗಾಯ್ಸ್ ಇವಾಗ ಕಬಾಬು ಮತ್ತು ಇದು ಎಲ್ಲ ತರೋಣ ಅಂತ ಹೋಗ್ತಾಯಿದ್ದೀನಿ ಗೈಸ್ ಬಿಕಾಸ್ ಇದು ಅಲ್ಲೇ ಊಟ ಮಾಡೋಣ ಅಂದ್ಕೊಂಡೆ ಇಲ್ಲ ಆನ್ಲೈನಲ್ಲಿ ಝೊಮ್ಯಾಟೋದಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ ಬಟ್ ಮನೇಲಿ ಬೈತವ್ರೆ ಏನು ವಾರದಲ್ಲಿ 2 ದಿನ ಅಲ್ಲೇ ಬುಕ್ ಮಾಡ್ಕೊಂಡು ತಿಂತೀಯ ಹಂಗೆ ಹಿಂಗೆ ಅಂತ ಅಂತವ್ರೆ ಅದಕ್ಕೆ ಇಲ್ಲೇ ಮುದ್ದೆ ಮಾಡ್ತೀನಿ ಸಾಂಬಾರು ಇತ್ತು ನೆನ್ನೆ ಮಾಡಿರೋದು ಮೊಳಕೆ ಹುಳಿ ಕಾಳು ಸಾಂಬಾರು ಅದನ್ನೇ ತಿನ್ನು ಮಾಡ್ತಾರೆ ನೋಡಿ ಸಾಂಬಾರು ಐತೆ ಏನು ಸೂಪರ್ ಆಯಿತು ಗೊತ್ತು ಸಾಂಬಾರು ಅದಕ್ಕೆ ಒಂಚೂರು ಮುದ್ದೆ ಒಂಚೂರು ವೈಟ್ ರೈಸ್ ತಿಂದ್ಬಿಟ್ಟು ಕಬಾಬ್ ತಿನ್ನೋದು ಗೈಸ್ ನೆಂಚ್ಕೊಳ್ಳೋಕ್ಕೆ ಈಗ ಝೊಮ್ಯಾಟೋದಲ್ಲಿ ಬುಕ್ ಮಾಡ್ತೀನಿ ಅಂತಂದರೆ ಮಿನಿಮಮ್ ಒಂದು 350-400 ರೂಪಾಯಿ ಬೇಕು ಇಲ್ಲೇ 100 ರೂಪಾಯಿ ಕಬಾಬ್ ನಂಗೆ ಇರಿಸೋದಷ್ಟೇ ಬನ್ನಿ ಗೈಸ್ ಹೋಗ್ತಾರದು ಇನ್ನೊಂದು 15 ದಿನ ಅಷ್ಟೇ ಆಮೇಲೆ ಯಾರು ಕೇಳೋರು ಚೆನ್ನಾಗಿ ತಿನ್ಬೋದು ಗೈಸ್ ಓಕೆ ತರೋದ ಬನ್ನಿ ಗೈಸ್ ನೋಡಿ ಊಟ ಹಾಕೊಟ್ಟವ್ರೆ ಇವಾಗ ಆ್ಯಕ್ಚುಲಿ ಒಳಗಡೆ ಮಾಡ್ತಾಯಿಲ್ಲ ಶ್ರಾವಣ ಅದೇನು ತಿನ್ನೋಂಗಿಲ್ಲ ಕಬಾಬ್ ತಂದಿದ್ದೀನಿ ಈಗ ಪಾರ್ಸಲು ಇವಾಗ ಹೊರಗಡೆ ತಿನ್ನಬೇಕು ಗೈಸ್ ನಾವಿಬ್ಬರು ತಿನ್ನಬೇಕು ತಂದು ಇಟ್ಬಿಟ್ಟಿದ್ದೀನಿ ನೋಡಿ ಪಾರ್ಸಲ್ ತಂದು ಇಟ್ಟಿದ್ದೀನಿ
ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಗೈಸ್. ಊಟ ಆದಮೇಲೆ ಸಿಗ್ತೀನಿ. ಓಕೆ ಗೈಸ್, ಇದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಮಾಡ್ತಿರೋದು. ನಮ್ಮಮ್ಮ ಇರಲಿಲ್ಲ, ಹಾಸನ್ಗೆ ಹೋಗಿದ್ರು. ನಮ್ಮ ಅಪ್ಪನೇ ಟೀ ಎಲ್ಲ ಮಾಡಿಕೊಟ್ಟಿದ್ರು. ಮತ್ತು ನನಗೂ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಗೈಸ್, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಓಕೆ.